ಅಖಿಲ ಭಾರತ ಮಾನವೀಯತೆ ಸಂದೇಶ ವೇದಿಕೆ ವತಿಯಿಂದ ಬಡವರಿಗೆ, ನಿರ್ಗತಿಕರಿಗೆ ಹಾಗೂ ವೃದ್ಧರಿಗೆ ಕಂಬಳಿ ವಿತರಣೆ ಕಾರ್ಯಕ್ರಮ. ಸಿಂದಗಿ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ಹೆಚ್ಚುತ್ತಿರುವ ಚಳಿಯನ್ನು ಗಮನದಲ್ಲಿಟ್ಟುಕೊಂಡು ವೃದ್ಧರು ಮತ್ತು ಅಸಹಾಯಕರನ್ನು ಹಾಗೂ ಅತ್ಯಂತ ಬಡ ಕುಟುಂಬದ ಜನರಿಗೆ ಚಳಿಯಿಂದ ರಕ್ಷಿಸಲು ಇಂದು ಕಂಬಳಿಗಳು ವಿತರಿಸಲಾಯಿತು. ಎನ್.ಕೆ. ಚೌಧರಿ ಗುರುಗಳು ವೇದಿಕೆಯನ್ನು ಉದ್ದೇಶಿಸಿ ಹಾಗೂ ಸೇವೆಗಳ ಕುರಿತು ಜನರಿಗೆ ಮಾಹಿತಿ ನೀಡಿದರು. ಅದೇ ರೀತಿ ಗ್ರಾಮದ ಸುಮಾರು 30ಕ್ಕೂ ಹೆಚ್ಚು ಜನರಿಗೆ ಚಳಿಯಿಂದ ರಕ್ಷಿಸಲು ಕಂಬಳಿಗಳು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀಸೈಲ್ಗೌಡ್, ಶರಣಗೌಡ, ಮೌಲಾನಾ ಕಲೀಮುಲ್ಲಾ, ಮೌಲಾನಾ ಅಬ್ಬು ಹುರೇರ, ಫಯಾಜ್ ಮಂದೇವಾಲ್ ಹಾಗೂ ಊರಿನ ಹಿರಿಯರು, ಯುವಕರು, ಮಹಿಳೆಯರು ಉಪಸ್ಥಿತರಿದ್ದರು. 2 ವರ್ಷಗಳಿಂದ ಅತ್ಯಂತ ಬಡ ಮಕ್ಕಳಿಗೆ ಬ್ಯಾಗ್, ನೋಟ್ಬುಕ್ ಸಹ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರು ಇದೇ ಇಷ್ಟೇ ಅಲ್ಲ, ನಮ್ಮ ತಾಲೂಕಾ ಕೇಂದ್ರದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ, ಬೇರೆ ಬೇರೆ ಕಡೆ ಹಾಸ್ಪಿಟ್ಲ್ಗಳಿಗೆ ಭೇಟಿ ಮಾಡಿ ಅಲ್ಲಿರುವಂಥ ಬಡವರಿಗೂ ಹಣ್ಣು ಹಂಪಲುಗಳನ್ನು ಕೊಡುವುದು, ಜೊತೆಗೆ ಅದೇ ಕೂಡ ರಗ್ಗುಗಳನ್ನು ಕೊಡುವುದು, ಹೀಗೆ ಅನೇಕ ಕಾರ್ಯಕ್ರಮಗಳ ಮೂಲಕ ಮಾನವೀಯತೆಯನ್ನು ಸಾಧಿಸ್ತಾರೆ. ಮನುಷ್ಯರಾಗಿ ಹುಟ್ಟಿ ಬಂದ ಬಳಿಕ ದಾನ ಧರ್ಮ ಮಾಡಬೇಕು, ಪುಣ್ಯ ಕಟ್ಕೋಬೇಕು ಅನ್ನುವಂಥದ್ದು. ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮೂರಿಗೆ ಬಂದು ನಾವೇನು ಹೇಳಿಲ್ಲ ಕೇಳಿಲ್ಲ, ಅವರೇ ಒಂದು ಫೋನ್ ಮಾಡಿದ್ರು ಮೊನ್ನೆ, ಸರ್ ನಿಮ್ಮ ಊರಿಗೆ ಬಂದು ನಾವೊಂದು 20-25 ಮಂದಿಗೆ ರಗ್ ಕೊಡ್ತೀವಿ ಅಂತ ಬಡವರಿಗೆ ಗುರುತಿಸ್ರಿ ನೀವು ಅಂತ ಹೇಳೋದು. ಯಾಕಂತೇಳಿ ಶಾಣಗೌಡ, ನಾವು ಶ್ರೀಸೈಲ್ಗೌಡ ಎಲ್ಲರೂ ಕೂಡಿ ಅತ್ಯಂತ ಬಡವರು ಅಂಥವ್ರು 25 ಮಂದಿ ಗುರುತಿಸಿ ನಾವು ಅವರಿಗೆ ಹೇಳಿದ ಪ್ರಕಾರ ಅವರು ಬಂದು ನಮ್ಮ ಗ್ರಾಮದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನೋಡಿ. ಸಾಕಷ್ಟು ಮಂದಿಗಳಿಗೆ ಸಾಕಷ್ಟು ಹಣ ಸಂಪತ್ತಿರ್ತದ, ಕೊಡುವಂಥ ಗುಣ ಇರೋದಿಲ್ಲ. ಅದಕ್ಕೆ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕಾಗಿ ತಾವೆಲ್ಲರೂ ಸಹಕಾರ ನೀಡುತ್ತಿದ್ದೀರಿ ಮತ್ತು ತಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಮುಂದುವರಿಯಲಿದೆ. ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದೀರಿ ಎಂದು ನಾನು ವೇದಿಕೆ ವತಿಯಿಂದ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳ ವತಿಯಿಂದ, ನನ್ನ ವೇದಿಕೆ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತೇನೆ. ಮಾನವೀಯತೆ ಸಂದೇಶ ವೇದಿಕೆ ಮಾನವೀಯತೆ ಆಧಾರದ ಮೇಲೆ ಹಲವಾರು ಕಾರ್ಯಕ್ರಮ ಮಾಡ್ತಾ ಇದೆ. ಮಾನವೀಯತೆ ಸಂದೇಶ ವೇದಿಕೆ ಉದ್ದೇಶ ಒಂದೇ, ಮಾನವರಿಂದ ಮಾನವರ ಪರೀಕ್ಷೆ. ನಾವೆಲ್ಲರೂ ಮಾನವರು, ಬೇರೆ ಬೇರೆ ಜಾತಿಗೆ ಹೊಂದಿರಬಹುದು, ಬೇರೆ ಬೇರೆ ವಿಚಾರಗಳಿಗೆ ಹೊಂದಿರಬಹುದು, ನಮ್ಮೆಲ್ಲರ ಜೀವನ ಶೈಲಿ ಬೇರೆ ಆಗಿರಬಹುದು. ಆದರೆ ನಾವೆಲ್ಲ ಮಾನವರು, ನಾವೆಲ್ಲರೂ ಪ್ರೀತಿಯಿಂದ, ಸಹಬಾಳ್ವೆಯಿಂದ, ಬಾಂಧವ್ಯತೆಯಿಂದ ಬದುಕಬೇಕು. ಇದಕ್ಕಿಂತ ಮುಂಚೆ ನಾವು ನೋಡ್ತಿದ್ದೆವು, ನಮ್ಮ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಒಬ್ರಿಗೊಬ್ರು ಬಹಳ ಕಾಳಜಿ, ಪ್ರೀತಿ, ಪ್ರೇಮ ಇತ್ತು. ಆ ಪ್ರೀತಿ ಈಗ ನಮ್ಮ ಮನೆಗಳಲ್ಲಿ ಕಡಿಮೆ ಆಗ್ತಾ ಇದೆ. ತಂದಿಗೆ ಮಗ್ಗ ಆಗಿ ಬರೋದಿಲ್ಲ, ಮತ್ತು ಅಣ್ಣ ತಮ್ಮರಿಗೆ ಆಗಿ ಬರೋದಿಲ್ಲ, ತಮ್ಮ ಕುಟುಂಬದವ್ರು ಇದ್ರೆ ಅವ್ರದವ್ರಿಗೆ ಆಗಿ ಬರೋದಿಲ್ಲ. ನಮ್ದು ಒಳ್ಳೇದಾಗಲಿ ಅಂದ್ರೆ ಆಗಿಲ್ಲ, ಅವ್ರಿಗೂ ಒಳ್ಳೇದಾಗಬಾರ್ದು. ಇಂಥ ಮನಸ್ಥಿತಿ ಬರ್ಲಾಗ್ತದೆ. ಈ ಮನಸ್ಥಿತಿ ಬರಬಾರ್ದು. ಈ ಮನಸ್ಥಿತಿ ಮಾತ್ರ ನಮ್ಮ ಸಮಾಜಗಳು ಮತ್ತು ಊರುಗಳು, ನಮ್ಮ ಹಳ್ಳಿಗಳು ಕೆಡತಾವಂತ ಈ ಉದ್ದೇಶ ಇದೆ. ನಾವು ಮೊದಲ ಸ್ವಭಾವವಾಗಿ ಕೇಳ್ತಿದ್ದೆವು.